ನಮಸ್ಕಾರ. ಈ ದಿನ ನಾವು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಒಂದಷ್ಟು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗುವಂಥ ಕೆಲವೊಂದು ಏನು ಪೂರಕವಾದಂಥ ಕಾಯಕನ ನಮ್ಮೊಟ್ಟಿಗೆ ನೀವು ಮಾಡಿದ್ದೀರಾ. ಸೊ ಬೆಳಿಗ್ಗೆ ನಾವು ಮಾಡಿರುವಂಥದ್ದು ಏನು ಮಕ್ಕಳುಗಳದ್ದು ದಾಖಲಾತಿಗಳ ಕ್ರೋಢೀಕರಣ ಅಭಿಯಾನದಲ್ಲಿ ನೀವೆಲ್ಲರೂ ಕೂಡ ತುಂಬ ಸಕ್ರಿಯವಾಗಿ ಭಾಗವಹಿಸಿದ್ರಿ. ಸೊ ಇವಾಗ ಮಧ್ಯಾಹ್ನ ಬಂದು ನಾವು ಮತ್ತೊಂದು ಗ್ರಾಮಕ್ಕೆ ಬಂದು ಮಾಸ್ ರೀಡಿಂಗ್ ಕಾರ್ನರ್ ಕ್ಯಾಂಪೇನ್ನ ಡೋರ್ ಟು ಡೋರ್ ಹೋಗಿ ಮಾಡಿರುವಂಥದ್ದು. ಸೊ ಇವತ್ತು ನಾವು ಒಟ್ಟಾರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಾವು ಮಾಡಿದಂಥ ಈ ಎರಡೂ ಅಭಿಯಾನಗಳಲ್ಲಿ ನಿಮ್ಮ ಅಭಿಪ್ರಾಯ ಏನು, ಹೇಗೆ ಅನ್ನಿಸ್ತು ನಿಮಗೆ? ನಾನು ಯಾವತ್ತೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಈ ಥರ ಡೋರ್ ಟು ಡೋರ್ ಮಾಡಿದ್ದು. ಜನಗಳ ಹತ್ರನೂ ಅಷ್ಟು ಗೊತ್ತಿರಲಿಲ್ಲ. ಇವತ್ತು ನಾನು ಆ ಥರ ಮಾಡಿದ್ದು ಮಕ್ಕಳಿಗೂ ಯೂಸ್ಫುಲ್ ಆಗುತ್ತೆ, ನಾವು ಆ ಥರ ಅವೇರ್ನೆಸ್ ಮೂಡಿಸುತ್ತೆ ಅಂತ ಅನ್ನಿಸ್ತು. ನೀವೇನು ಕಲ್ತ್ಕೊಂಡ್ರಿ? ನಾವು ಲೋಕಲ್ ಒಂದು ಗ್ರಾಮೀಣ ಮಟ್ಟದ ಸೊಗಡಿಗೆ ನಾವು ಬಂದಿದ್ದೀವಿ. ಸೊ ಇಲ್ಲಿ ಜನ ಮಕ್ಕಳುಗಳನ್ನ ನೋಡಿ, ವಾತಾವರಣ ನೋಡಿ ನೀವೇನು ಕಲ್ತ್ರಿ ಇವತ್ತು? ಮ್ಯಾಮ್, ಅವ್ರ ಮನಸ್ಥಿತಿಗೂ ಅವ್ರ ಮೈಂಡ್ ಸೆಟ್ಗೂ ನಮ್ಮ ಮೈಂಡ್ ಸೆಟ್ಗೂ ಯಾವ ಥರ ಇರುತ್ತೆ ಡಿಫ್ರೆನ್ಸ್ ಅನ್ನೋದನ್ನ ಕಲ್ತ್ರಿ. ನೀವು ನರಸಿಂಹ? ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇದು ಮಾಸ್ ರೀಡಿಂಗ್ ಅನ್ನೋದ್ರ ಬಗ್ಗೆ ಇರಬೇಕಿದೆ, ಅದನ್ನ ಮೂಡಿಸಿದ್ವಿ. ಎಷ್ಟೋ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನಮ್ಮ ಅನಿಸಿಕೆ ಅನಿಸ್ತಿದೆ. ಬೆಳಿಗ್ಗೆ ಮಾಡಿದ್ದೆಲ್ಲ ಏನು? ಬೆಳಿಗ್ಗೆ ಮಾಡಿದ್ದು ಯಾವೆಲ್ಲ ಮಕ್ಕಳಲ್ಲಿ ಯಾವೆಲ್ಲ ದಾಖಲಾತಿಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂಬುದರ ಬಗ್ಗೆ ನಾವು ಬಹಳಷ್ಟು ಮಾಹಿತಿಯನ್ನು ನಮಗೆ ಅದು ಅರಿವೆ, ನನಗೂ ಕೂಡ ಅದೊಂದು ಇದು ನಮ್ಮ ಭಾಗಗಳಲ್ಲಿ ಇಷ್ಟು ಜನ ಮಕ್ಕಳು ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋರು ಇದ್ದಾರ ಅಂತೇಳಿ ಅಂದಿದ್ದು. ಇವಾಗ ನಿಮಗೆ ತಿಳಿದಂಗೆ ಮಾಸ್ ರೀಡಿಂಗ್ ಕ್ಯಾಂಪೇನಲ್ಲಿ ಅಂದಾಜು ನಾವು ಎಷ್ಟು ಕುಟುಂಬಗಳನ್ನ ಇವತ್ತು ಕವರ್ ಮಾಡಿರ್ಬೋದು? ಇವತ್ತು ನಾವು ಮಾಸ್ ರೀಡಿಂಗ್ ಕ್ಯಾಂಪನ್ನು ಇಲ್ಲಿ ಹೊಸಬೂದ್ನಲ್ಲಿ ಮಾಡಿದ್ದೇವೆ. ಇಲ್ಲಿ ಒಂದು 30 ಕುಟುಂಬಗಳನ್ನು ಮಾಡಿದ್ದೇವೆ. ಒಂದು 60 ಕುಟುಂಬಗಳಲ್ಲಿ ನಾವು ಡೋರ್ ಟು ಡೋರ್ ನಾವು ಹೋದಾಗ ಒಂದು 60 ಮಕ್ಕಳಿಗೆ ನಾವು ರೀಡಿಂಗ್ ಕಾರ್ನರ್ ಬಗ್ಗೆ ಅವೇರ್ನೆಸ್ ಮಾಡಿಸಿರೋದು. ಇದು ಹೀಗೆ ಚೆನ್ನಾಗಿ ವಿಷಯ ಈ ಥರ ಹಳ್ಳಿಗಳಿಗೆ ಬಂದು ಮಾಡೋದು ತುಂಬ ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಇವ್ರಿಗೆ ನಮ್ಮ ಕಡೆಯಿಂದ ಏನು ಯೂಸ್ ಆಗುತ್ತೆ ತಿಳಿಸ್ಬೋದು. ಎಷ್ಟೋ ಜನ ಗೊತ್ತಿರಲ್ಲ ಅವರಿಗೆ, ಈ ಥರ ನಾವು ಕಾಲೇಜ್ ಕಡೆಯಿಂದ ಬಂದು ಮಾಡೋದ್ರಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ. ಉಪಯೋಗ ಆಗುತ್ತೆ. ಎಷ್ಟೋ ಜನಕ್ಕೆ ಸರ್ಕಾರ ಸವಲತ್ತುಗಳು ಏನಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಮತ್ತೆ ಹೊರಗಡೆಯವ್ರು ಬಂತು ಅಂದರೆ ಕಳ್ಳರ ಥರ ನೋಡುವಂಥದ್ದು, ನಮ್ಮನ್ನು ನೋಡಿ ಓಡೋಗ್ಬಿಡೋದು ಮಕ್ಕಳಾಗಲಿ ಪೇರೆಂಟ್ಸ್ಗಳ. ಈಗ ನನಗೂ ಕೂಡ ಇವತ್ತು ಅನುಭವ ಆಯಿತು. ಒಟ್ಟಾರೆ ನಾವು ಬೆಳಿಗ್ಗೆ ನಾವು ಏನು ಡಾಕ್ಯುಮೆಂಟ್ಸ್ ಯಾರ್ಯಾರ ಹತ್ರ ಇಲ್ಲ ಅನ್ನುವಂಥದ್ದು ನಮಗೆ ಒಂದು 20 ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋರ್ದು ಪಟ್ಟಿ ಸಿಕ್ಕಿದೆ. ಮತ್ತು ಇವಾಗ 60 ರೀಡಿಂಗ್ ಕಾರ್ನರ್ನ ನಾವು ಕವರ್ ಮಾಡಿದ್ದೀವಿ. ಅಂದರೆ ಮನೆಗಳು ಜಾಸ್ತಿ ಭೇಟಿ ಮಾಡಿದ್ದೀವಿ, ಅಲ್ಲಿ ಮಕ್ಕಳುಗಳು ಇಲ್ಲದೆ ಇರೋದು ಒಂದು ಕಾರಣದಿಂದ 60ಕ್ಕಿಂತ ಹೆಚ್ಚು ಮಕ್ಕಳುಗಳನ್ನ ನಾವು ಇವತ್ತು ರೀಡಿಂಗ್ ಕಾರ್ನರ್ ಕಾನ್ಸೆಪ್ಟ್ಗೆ ತಂದಿರುವಂಥದ್ದು. ಸೊ ಇವತ್ತು ಇಡೀ ದಿನ ನಿಮ್ಮ ಭಾನುವಾರದ ರಜೆ ದಿನನ ಅಲ್ಲಿ ಸುತ್ತಾಡೋದು ಬಿಟ್ಟು ನಮ್ಮ VL ಸಂಸ್ಥೆಗೆ ಮತ್ತು ನಮ್ಮ ಶಿಕ್ಷಕರ ಟೀಮ್ಗೆ ನಿಮ್ಮ ಅಮೂಲ್ಯ ಸಮಯನ ನಿಮ್ಮ ಕಾಲೇಜ್ ವತಿಯಿಂದ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ನಾವು ಪ್ರತಿ ವೀಕ್ಲಿ ಮಾಡೋಣ ಇದನ್ನ ಅಂತೀವಿ. ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಿಗೆ ನಾವು ಈ ಥರ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ 2 ತಂಡಗಳಾಗಿ ಹೋಗೋಣ ಅಂತೇಳಿ ನಾನು ಮತ್ತು ನರಸಿಂಹ ಅವರು ಸಣ್ಣ ಮೀಟಿಂಗ್ ಮಾಡಿ ಚರ್ಚೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳನ್ನ ಹೆಚ್ಚು ಕಾನ್ಸೆಪ್ಟಲ್ಲಿ ತೊಡಗಿಸ್ಕೊಂಡ್ರೆ ಮತ್ತಷ್ಟು ನಾವು ಹೆಚ್ಚಿನ ಜನರುಗಳನ್ನ ತಲುಪ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಇವತ್ತು ನಿಮ್ಮನ್ನು ಕಾಲೇಜವರು ನಮ್ಮನ್ನು ನಂಬಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಕ್ಕೆ ಕಾಲೇಜಿನ ಆಡಳಿತ ಮಂಡಳಿಗೆ ಮತ್ತು ಶಿಕ್ಷಕರ ವೃಂದದವರಿಗೆ ಮತ್ತು ನೀವುಗಳು ಕೂಡ ನಿಮ್ಮ ಅಮೂಲ್ಯ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.